ನಮಸ್ಕಾರ ವೀಕ್ಷಕರೇ, ಇನ್ಸೈಡ್ ರಶ್ ನ್ಯೂಸ್ಗೆ ಸ್ವಾಗತ. ನಾನು ವಿನುತಾ. ಚಂದ್ರಘಂಟ ದೇವಿಯು ದೇವಿ ಪಾರ್ವತಿಯ 9 ನವದುರ್ಗ ರೂಪಗಳಲ್ಲಿ 3ನೇ ಅವತಾರವಾಗಿದ್ದಾಳೆ. ಈಕೆಯನ್ನು ನವರಾತ್ರಿಯ 3ನೇ ದಿನದಂದು ಪೂಜಿಸಲಾಗುತ್ತದೆ. ಚಂದ್ರಘಂಟ ಎಂಬ ಹೆಸರು ಚಂದ್ರ ಮತ್ತು ಗಂಟೆ ಎಂಬ ಪದಗಳಿಂದ ಬಂದಿದೆ. ಇದರ ಅರ್ಥ ಗಂಟೆಯ ಆಕಾರದ ಚಂದ್ರನನ್ನು ಹೊಂದಿರುವವಳು ಎಂದು. ಈ ದೇವಿಯ ಹಣೆಯ ಮೇಲೆ ಅರ್ಧ ಚಂದ್ರಾಕಾರದ ಗಂಟೆಯ ಆಕೃತಿ ಇರುವುದರಿಂದ ಈ ಹೆಸರು ಬಂದಿದೆ. ಪಾರ್ವತಿಯು ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ತೀವ್ರವಾದ ತಪಸ್ಸನ್ನ ಆಚರಿಸುತ್ತಾಳೆ. ಶಿವನು ಆರಂಭದಲ್ಲಿ ತಾನು ಯಾರನ್ನು ಕೂಡ ವಿವಾಹವಾಗದೆ ಸನ್ಯಾಸಿಯಾಗಿರುತ್ತೇನೆ ಎಂದು ಹೇಳಿದ್ದರು. ಆದರೆ ಪಾರ್ವತಿಯ ಭಕ್ತಿಯಿಂದ ಮೆಚ್ಚಿ ಅವಳನ್ನು ವಿವಾಹವಾಗಲು ಒಪ್ಪಿಕೊಂಡನು. ವಿವಾಹದ ದಿನದಂದು ಶಿವನು ತನ್ನ ಭಯಾನಕ ರೂಪದಲ್ಲಿ ಬೂದಿಯಿಂದ ಮೈ ಮುಚ್ಚಿಕೊಂಡು ಸರ್ಪಗಳನ್ನು ಆಭರಣವಾಗಿ ಧರಿಸಿ ಭೂತಗಣಗಳೊಂದಿಗೆ ಪಾರ್ವತಿಯ ತಂದೆಯಿಂದ ಅಂದರೆ ಹಿಮವಂತನ ಅರಮನೆಗೆ ಆಗಮಿಸಿದನು. ಈ ರೂಪವನ್ನು ಕಂಡು ಪಾರ್ವತಿಯ ತಾಯಿ ಮೇನಾದೇವಿಯು ಭಯಗೊಂಡು ಮೂರ್ಛೆ ಹೋದಳು. ಈ ಸಂದರ್ಭದಲ್ಲಿ ತನ್ನ ಕುಟುಂಬವನ್ನು ಶಾಂತಗೊಳಿಸಲು ಮತ್ತು ಶಿವನ ಭಯಾನಕ ರೂಪವನ್ನ ಶಾಂತಗೊಳಿಸಲು ಪಾರ್ವತಿಯು ಚಂದ್ರಘಂಟ ರೂಪವನ್ನ ತಾಳಿದಳು. ಈ ರೂಪದಲ್ಲಿ ಆಕೆಯು 10 ಕೈಗಳನ್ನು ಹೊಂದಿದ್ದು ವಿವಿಧ ಆಯುಧಗಳನ್ನ ಧರಿಸಿ ಹಣೆಯ ಮೇಲೆ ಅರ್ಧ ಚಂದ್ರವನ್ನ ಧರಿಸಿದಳು. ಈ ರೂಪವು ಶಿವನನ್ನು ಸೌಮ್ಯ ರೂಪಕ್ಕೆ ತರಿಸಲು ಪ್ರೇರೇಪಿಸಿತು ಮತ್ತು ಶಿವನು ಸುಂದರವಾದ ವರನ ರೂಪವನ್ನ ತಾಳಿದನು. ಇದರಿಂದ ಮೇನಾದೇವಿಯ ಭಯವು ಶಾಂತವಾಯಿತು ಮತ್ತು ಶಿವ ಪಾರ್ವತಿಯ ವಿವಾಹವು ಭವ್ಯವಾಗಿ ನಡೆಯಿತು. ಚಂದ್ರಘಂಟ ದೇವಿಯು ಚಿನ್ನದ ಬಣ್ಣದ ದೇಹವನ್ನ ಹೊಂದಿದಳು ಮತ್ತು ಸಿಂಹ ಅಥವಾ ಹುಲಿಯ ಮೇಲೆ ಸವಾರಿಯನ್ನ ಮಾಡುತ್ತಾಳೆ. ಇದು ಧರ್ಮದ ಸಂಕೇತವಾಗಿದೆ. ಆಕೆಯ 10 ಕೈಗಳಲ್ಲಿ 8 ಕೈಗಳು ಆಯುಧಗಳನ್ನ ಹಿಡಿದಿರುತ್ತದೆ. ಉಳಿದ 2 ಕೈಗಳು ವರದಾನ ಮತ್ತು ರಕ್ಷಣೆಯ ಮುದ್ರೆಯನ್ನ ಹೊಂದಿರುತ್ತವೆ. ಆಕೆಯ 3ನೇ ಕಣ್ಣು ಯಾವಾಗಲೂ ತೆರೆದಿರುತ್ತದೆ. ಇದು ಆಕೆಯ ಯುದ್ಧಕ್ಕೆ ಸದಾ ಸಿದ್ಧತೆಯನ್ನ ಸೂಚಿಸಿರುತ್ತದೆ. ಆಕೆಯ ಹಣೆಯ ಮೇಲಿರುವ ಗಂಟೆಯ ಶಬ್ದವು ದುಷ್ಟಶಕ್ತಿಗಳನ್ನ ದೂರವಿರುತ್ತದೆ ಎಂದು ನಂಬಲಾಗಿದೆ. ಚಂದ್ರಘಂಟ ದೇವಿಯು ಶಾಂತಿಯುತವಾದ ಮತ್ತು ಕರುಣಾಮಯಿಯಾಗಿದ್ದಾಳೆ. ಆದರೆ ಅಗತ್ಯವಿದ್ದಾಗ ರಾಕ್ಷಸರ ವಿರುದ್ಧ ಯುದ್ಧಕ್ಕೆ ಸಿದ್ಧವಾಗಿರುತ್ತಾಳೆ. ಆಕೆಯ ಚಂದ್ರಘಂಟ ಚಂಡಿಕ ಅಥವಾ ರಣಚಂಡಿ ಎಂದು ಕೂಡ ಕರೆಯಲಾಗುತ್ತದೆ. ಈ ರೂಪವು ಮಣಿಪುರ ಚಕ್ರವನ್ನ ಅಂದರೆ ನಾಭಿಯ ಬಳಿ ಇರುವ ಚಕ್ರ ನಿಯಂತ್ರಿಸುತ್ತದೆ. ಇದು ಸೂರ್ಯನಿಂದ ಆಡಳಿತವಾಗಿರುತ್ತದೆ. ಈ ದೇವಿಗೆ ಶುದ್ಧವಾದ ಸ್ಥಳದಲ್ಲಿ ಕಲಶವನ್ನ ಸ್ಥಾಪಿಸಿ ಮಣ್ಣಿನ ತಟ್ಟೆಯಲ್ಲಿ ಸಪ್ತಧಾನ್ಯಗಳನ್ನ ಬಿತ್ತಿ ಗಂಗಾಜಲ, ಸುಪಾರಿ, ನಾಣ್ಯ, ಅಕ್ಷತೆ ಮತ್ತು ದೂರ್ವೆಯನ್ನ ಇರಿಸಲಾಗುತ್ತದೆ. ದೇವಿಗೆ ಧೂಪ, ದೀಪ, ಹೂವು ಮತ್ತು ನೈವೇದ್ಯವನ್ನ ಅರ್ಪಿಸಿ ಪೂಜಿಸಲಾಗುತ್ತದೆ. ಧನ್ಯವಾದಗಳು.